ನಿನ್ನೆ ನಾನು ಕಮಿಷನರು, ಜಾಯಿಂಟ್ ಕಮಿಷನರ್ಸು, ಸ್ಪೆಷಲ್ ಕಮಿಷನರ್ ಕರೆಸಿ ಮೀಟಿಂಗ್ ಮಾಡಿದ್ದೀವಿ. ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡು ಸಮೀಕ್ಷೆಯನ್ನು ಸಕಾಲಕ್ಕೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ತಿಂಗಳು 30ರವರೆಗೂ ಟೈಮ್ ಕೊಟ್ಟಿದ್ದಾರೆ. ಅದರೊಳಗಡೆ 101 ಜಾತಿಯ ಮೂಲ ಜಾತಿಗಳನ್ನು ಬರೆಸಿ ಅವರ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗೋದ್ರ ಮುಖಾಂತರ ಅವರ ಸರ್ವತೋಮುಖ ಅಭಿವೃದ್ಧಿಗೆ, ಆರ್ಥಿಕ, ಶೈಕ್ಷಣಿಕ ಸಮಾನತೆಯನ್ನು ಕಂಡುಕೊಳ್ಳೋಕ್ಕೆ ಅವಕಾಶ ಆಗ್ತದೆ. ಇದರ ಮೂಲ ಉದ್ದೇಶ. ಆದ್ದರಿಂದ ಈ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ವಿ. ಈಗ ಹಲವಾರು ಸಂಘ ಸಂಸ್ಥೆಗಳು, ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು ಕೂಡ ಇವತ್ತಿಲ್ಲಿ ಸಭೆ ಸೇರಿ ನನ್ನ ಕೂಡ ಕರೆಸಿದರು. ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ಏನು ಮಾಡಬೇಕು ಅಂತ ಅದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಕೆಲವು ವಿಷಯಗಳನ್ನು ತಿಳಿಸ್ಬೇಕಾಗಿದೆ. ಈ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ಗೆ ತಿಳಿಸ್ಬೇಕಾಗಿದೆ. ಆ ವಿಷಯಗಳು ನನ್ನ ಗಮನಕ್ಕೆ ತಂದಿದೆ. ನಾನು ನಾಳೆ ಅಧಿಕಾರಿಗಳಿಗೆ ತಿಳಿಸ್ತೀನಿ. ಈಗಾಗಲೇ ನಾನು ನಿನ್ನೆನೇ ಮೀಟಿಂಗ್ ಮಾಡಿ ಅವರಿಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಪೂರ್ತಿ ಆಗಿಲ್ಲ, ಯಾವ್ಯಾವ ಭಾಗದಲ್ಲಿ ಆಗಿಲ್ಲ, ಅದಕ್ಕೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟು ಅದನ್ನು ಪೂರ್ತಿ ಮಾಡಬೇಕು. ಯಾಕಂದರೆ ಈ ಸಮೀಕ್ಷೆ 100ಕ್ಕೆ 100 ಆದಾಗೆ ಅದಕ್ಕೆ ಅರ್ಥ ಇರ್ತದೆ. ಆದ್ದರಿಂದ ಅದನ್ನು ಎಲ್ಲಿ ಸ್ಪೆಷಲ್ ಅಟೆನ್ಷನ್ ಕೊಡಬೇಕಂದಾಗ ಒಪ್ಕೊಂಡಿದ್ದಾರೆ ಕಮಿಷನರ್. ಯಾವ್ಯಾವ ಭಾಗದಲ್ಲಿ ಆಗಿಲ್ಲ ಅನ್ನೋದನ್ನು ಸುಮಾರು 1 ವಾರದಿಂದ ಸಾಕಷ್ಟು ಪ್ರಗತಿ ಆಗಿದೆ. ಸಂಘ ಸಂಸ್ಥೆಗಳವರು ಕೂಡ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಇನ್ನೂ ಕೂಡ ಒಟ್ಟಾರೆ ರಾಜ್ಯದಲ್ಲಿ ನಿಮಗೂ ಗೊತ್ತಿದೆ 90-91% ಹೋಗಿದೆ. ಇನ್ನೂ 8-9% ಆಗೋದಿದೆ. ಮಹಾನಗರ ಪಾಲಿಕೆಯಲ್ಲಿ 50-60%ನಲ್ಲಿದೆ. ಆದ್ದರಿಂದ ಈ ಇರುವಂಥ 30ನೇ ತಾರೀಕು ಒಳಗಡೆ ಸಂಘ ಸಂಸ್ಥೆಗಳು, ಚುನಾಯಿತ ಪ್ರತಿನಿಧಿಗಳು, ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಭಾಗವಹಿಸಿ 101 ಜಾತಿಯ ಮೂಲ ಜಾತಿಗಳನ್ನು ಬರೆಸೋದ್ರ ಮುಖಾಂತರ ಯಾವ ಉದ್ದೇಶಕ್ಕೆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ಅದು ಪ್ರಯೋಜನ ಆಗ್ತದೆ. ಸಂವಿಧಾನಬದ್ಧವಾಗಿ ಕೂಡ ಅದು ಎಲ್ರಿಗೂ ಉಪಯುಕ್ತ ಆಗ್ತದೆ.